ರಾಯಚೂರು ಜಿಲ್ಲೆಯಲ್ಲಿ ಬಿಜೆಪಿಯ ಬಂಡಾಯ ಇದೆಯಲ್ಲ ಸದ್ಯಕ್ಕೆ ನಿಲ್ಲುವಂತಹ ಲಕ್ಷಣ ಕಾಣ್ತಾ ಇಲ್ಲ. ನೋಡಿ, ಬಿವಿ ನಾಯಕ ಬೆನ್ನಲ್ಲೇ ಮತ್ತೊಬ್ಬ ನಾಯಕ ಈಗ ಆಕ್ರೋಶವನ್ನ ಹೊರಹಾಕಿದ್ದಾರೆ. ತಿಪ್ಪರಾಜು ಹವಾಲ್ದಾರ್ ನೇತೃತ್ವದ ಸಭೆಯಲ್ಲಿ ಭಿನ್ನಮತ ಸ್ಫೋಟ ಆಗಿದೆ. ಚೇರೆಳೆದು ಹಾಕಿ ಕೋಲಾಹಲವನ್ನು ಎಬ್ಬಿಸಿದ್ದಾರೆ ಕಾರ್ಯಕರ್ತರು ಇವತ್ತಿನ ಸಭೆಯಲ್ಲಿ. ಸೊ ಹಾಗಾಗಿ ಅವರನ್ನ ಕಂಟ್ರೋಲ್ಗೆ ತರೋದು ಹೇಗೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಂದರೆ ಯಾವಾಗ ಬಿಜೆಪಿ ಕಡೆಯಿಂದ ರಾಯಚೂರು ಟಿಕೆಟ್ ಅನೌನ್ಸ್ ಆಯ್ತಲ್ಲ, ಅಲ್ಲಿಂದ ನಡೀತಾ ಇರುವಂಥ ಭಿನ್ನಮತ ಸ್ಫೋಟ ಇದು. ರಾಯಚೂರು ಜಿಲ್ಲೆಯಲ್ಲಿ ಬಿಜೆಪಿಯ ಬಂಡಾಯ ನಿರಂತರವಾಗಿ ನಡೀತಾ ಇದೆ. ಬಿವಿ ನಾಯಕ ಬೆನ್ನಲ್ಲೇ ಮತ್ತೊಬ್ಬ ನಾಯಕ ಈಗ ಆಕ್ರೋಶವನ್ನು ಹೊರಹಾಕಿರುವಂಥದ್ದು. ತಿಪ್ಪರಾಜು ಹವಾಲ್ದಾರ್ ಅವರ ನೇತೃತ್ವದಲ್ಲಿ ಇವತ್ತು ಸಭೆ ಆಯಿತು. ಆ ಸಭೆಯಲ್ಲಿ ಭಿನ್ನಮತ ಇದೆ. ಚೇರ್ ಎಳೆದು ಹಾಕಿ ಕೋಲಾಹಲವನ್ನು ಎಬ್ಬಿಸಿರುವಂಥದ್ದು ಕಾರ್ಯಕರ್ತರು. ಸೊ ಸಾಕಷ್ಟು ಗೊಂದಲ ಇದೆ. ಸೊ ಎಲ್ಲ ಗೊಂದಲವನ್ನು ಹೇಗೆ ಬಗೆಹರಿಸ್ತಾರೆ ಅನ್ನೋದು ದೊಡ್ಡ ಯಕ್ಷ ಪ್ರಶ್ನೆ, ಜೊತೆಗೆ ಚಾಲೆಂಜ್ ಕೂಡ ಬಿಜೆಪಿಯ ನಾಯಕರಿಗೆ ಇದೆ. ಅಂದರೆ ಅಲ್ಲಿ ಅಂಬರೀಶ್ವರ್ ನಾಯಕ್ಗೆ ಅವಕಾಶ ಕೊಡಬಾರ್ದಿತ್ತು ಅನ್ನುವಂಥ ಲೆಕ್ಕಾಚಾರ ಅಲ್ಲಿ ಇರುವಂಥದ್ದು. ಇದುವರೆಗೂ ಅಂದರೆ ಈಗಾಗಲೇ ಟಿಕೆಟ್ ಅನೌನ್ಸ್ ಒಂದು ವಾರ ಆಯಿತು, ಟಿಕೆಟ್ ಅನೌನ್ಸ್ ಆಗಿ, ಆದರೂ ಕೂಡ ಅಸಮಾಧಾನ ನಿರಂತರವಾಗಿ ಅಲ್ಲಿ ನಡೀತಾ ಇದೆ. ಸರ್, ಕಾರ್ಯಕರ್ತರು ಕೂಡ ಅವರಿಗೆ ಆಕ್ರೋಶ ಇದೆ, ಅಸಮಾಧಾನ ಇದೆ ಸಂಸದರ ಬಗ್ಗೆ. ಬಿಜೆಪಿ ಅಭ್ಯರ್ಥಿ ಅಂಬರೀಶ್ವರ್ ನಾಯ್ಗೆ ಗೋ ಬ್ಯಾಕ್ ಅನ್ನುವಂಥ ಘೋಷಣೆ ಅಲ್ಲಿ ಮೊಳಗ್ತಾ ಇದೆ. ರಾಯಚೂರು ಬಿಜೆಪಿಯಲ್ಲಿ ಈಗ ಮತ್ತೆ ಅಸಮಾಧಾನದ ಸ್ಫೋಟ ಇದು. ಸೊ ಬಿಜೆಪಿಯಲ್ಲಿ ಮಾಜಿ ಶಾಸಕರಿಂದ ಅವರ ಕಾರ್ಯಕರ್ತರು ಸಮಾವೇಶವನ್ನು ಮಾಡಿದ್ರು. ಈ ಸಮಾವೇಶದಲ್ಲಿ ಈ ರೀತಿಯ ಅಸಮಾಧಾನಗಳು. ಸೊ ಗೋ ಬ್ಯಾಕ್ ಅಂಬರೀಶ್ವರ್ ನಾಯಕ್ ಅನ್ನುವಂಥ ಘೋಷಣೆಯಲ್ಲಿ ಮೊಳಗ್ತಾ ಇರುವಂಥದ್ದು. ಇವತ್ತು ಸಭೆ ಆಗಿತ್ತು. ಆ ಸಭೆಯಲ್ಲಿ ಮತ್ತೊಬ್ಬ ನಾಯಕನ ಅಥವಾ ಅವರ ಕಾರ್ಯಕರ್ತರ ಆಕ್ರೋಶ ಇದು. ಸರ್, ಕಾರ್ಯಕರ್ತರು ಕೂಡ ಅವರಿಗೆ ಆಕ್ರೋಶ ಇದೆ, ಅಸಮಾಧಾನ ಇದೆ ಸಂಸದರ ಬಗ್ಗೆ, ಸಾಕಷ್ಟು ಅಸಮಾಧಾನ ಇದೆ. ಆದರೆ ಅಲ್ಟಿಮೇಟ್ ಲಾಸ್ಟ್ ಈ ದೇಶದ ಪ್ರಧಾನಮಂತ್ರಿಯವರು ಒಂದು ಬಾರಿ ರಾಯಚೂರಿಗೆ ಬಂದು ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸಿ ಅಂದರೆ ಇವರೇ ನನ್ನ ಜೊತೆ ನಿಂತು ಬೆಂಬಲಿಸ್ತಾರೆ. ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿ, ಪಕ್ಷ ಏನು ಹೇಳ್ತಾ ಅದನ್ನು ಮಾಡಲಿಕ್ಕೆ ಬದ್ಧನಿದ್ದೀನಿ ಹೊರತು ನನಗೆ ಯಾವ ವ್ಯಕ್ತಿ ನನಗೆ ಇಂಪಾರ್ಟೆಂಟ್ ಅಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ನಿನ್ನೆ ಜಗನ್ನಾಥ್ ಅಣ್ಣವ್ರು ಹೇಳಿದಾಗೆ ನಮ್ಮ ಪಕ್ಷದ ನಾಯಕರು ಅಂದ್ರೆ ಪ್ರಭಾರಿಗಳು ಬಂದಿದ್ರು. ಅವರು ಕೂಡ ನಿಮ್ಮ ಭಾವನೆಗಳನ್ನ ನಿನ್ನೆ ಇದಕ್ಕಿಂತ ಜಾಸ್ತಿ ಅಲ್ಲಿ ಅಭಿಪ್ರಾಯ 4 ಗೋಡೆ ಮಧ್ಯೆ ವ್ಯಕ್ತ ಆಗಿದೆ. ಅದನ್ನ ನಾನು ಇಲ್ಲಿ ಮಾಧ್ಯಮದ ಮುಂದೆ ಹೇಳಲಿಕ್ಕೆ ಬರೋದಿಲ್ಲ. ಅದನ್ನ ಅವರು ನಿನ್ನೆ ಆ ಒಂದು ಅಭಿಪ್ರಾಯವನ್ನ ರಾಜ್ಯದ ನಾಯಕರಿಗೆ, ರಾಜ್ಯದ ಅಧ್ಯಕ್ಷರಿಗೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಈಗ ನಿರಂತರವಾಗಿ ಅಲ್ಲಿ ಅಸಮಾಧಾನ, ಆಕ್ರೋಶಗಳು ನಿರಂತರವಾಗಿ ನಡೀತಾ ಇವೆ. ಸೊ ಇದನ್ನ ಕಂಟ್ರೋಲ್ಗೆ ತರೋದು ಹೇಗೆ ಅಂತ ಹೇಳಿ ಏನ್ ನಡೀತಾ ಇದೆ ಅಲ್ಲಿ? ಕುಮಾರ್, ಏನು ರಾಯಚೂರು ಜಿಲ್ಲೆಯ ರಾಯಚೂರು ಮತ್ತು ಯಾದಗಿರಿ ನಡುವೆ ಹಾಲಿ ಸಂಸದರಾದಂತ ರಾಜಾ ಅಮರೇಶ್ ನಾಯಕ್ ಅವರ ಹೆಸರು ಬಿಜೆಪಿಯಲ್ಲಿ ಘೋಷಣೆ ಆದಂತ ನಂತರ ಸಾಕಷ್ಟು ಬಿಜೆಪಿಯಲ್ಲಿ ಒಂದು ರೀತಿಯಾಗಿ ಬಂಡಾಯ ಎದ್ದಿರುವಂತದ್ದು. ಇನ್ನೂ ಒಂದು ಕಡೆ ಏನು ಅಸಮಾಧಾನ ಸಾಕಷ್ಟು ಕೂಡ ಆಗಿದೆ ಅಂತ ಹೇಳಬಹುದು. ಇವತ್ತಿನ ದಿನಗಳಲ್ಲಿ ಏನು ಮೊನ್ನೆ ಅಷ್ಟೇ ತಾನೇ ಬಿವಿ ನಾಯಕಗೆ ಟಿಕೆಟ್, ಮಾಜಿ ಸಂಸದರ ಬಿವಿ ನಾಯಕಿಗೆ ಟಿಕೆಟ್ ಸಿಗದ ಹಿನ್ನೆಲೆಯಲ್ಲಿ ಸಾಕಷ್ಟು ಕಾರ್ಯಕರ್ತರು ಕೂಡ ಒಂದು ಸಮಾವೇಶ ಮಾಡ್ತಾರೆ. ಆಮೇಲೆ ನಂತರ ಒಂದು ಆಕ್ರೋಶಗೊಂಡು ಪ್ರತಿಭಟನೆ ಕೂಡ ನಡೆದಿರುವಂತದ್ದು ಜಿಲ್ಲೆಯಲ್ಲಿ ಕಂಡು ಬಂದಿರುವಂತದ್ದು. ಆದ್ರೆ ಇವತ್ತಿನ ದಿನ ಮತ್ತೆ ಏನು ತಿಪ್ಪರಾಜ್ ಅವರು ಕೂಡ ಏನು ಅಲ್ಲಿ ಬಿಜೆಪಿಯ ಒಂದು ಟಿಕೆಟ್ ಆಕಾಂಕ್ಷಿ ಕೂಡ ಆಗಿರುವಂತದ್ದು. ತಿಪ್ಪರಾಜ್ ಮಾಜಿ ಶಾಸಕರು ಕೂಡ ಆಗಿರುವಂತದ್ದು. ಆದ್ರೆ ಇವತ್ತಿನ ದಿನ ತಿಪ್ಪರಾಜ್ ಅವ್ರಿಗೆ ಟಿಕೆಟ್ ಸಿಗದ ಕಾರಣದಿಂದಾಗಿ ಅವರು ಕೂಡ ಒಂದು ರೀತಿಯಾಗಿ ಎಲ್ಲೋ ಒಂದು ಆಕ್ರೋಶಗೊಂಡಿದ್ದಾರೆ ಅಂತ ಹೇಳ್ಬೋದು. ಇವತ್ತು ವೇದಿಕೆಯಲ್ಲಿ ಎಲ್ಲಾ ಕಾರ್ಯಕರ್ತರ ಸಮಾವೇಶ ಕರೆದಂತ ಸಂದರ್ಭದಲ್ಲಿ ಕೂಡ ವೇದಿಕೆ ಮೇಲೆ ಕೂಡ ಕಾರ್ಯಕರ್ತರು ಒಂದು ಅಸಮಾಧಾನ ಕೂಡ ವ್ಯಕ್ತಪಡಿಸಿದ್ರೆ, ಆಕ್ರೋಶ ಕೂಡ ಕಾಣ್ತಾ ಇರುವಂತದ್ದು. ನೇರವಾಗಿ ನೋಡೋದಾದರೆ ಗೋ ಬ್ಯಾಕ್ ಅಂಬರೀಶ್ವರ್ ನಾಯಕ್ ಅಂತೇಳಿ ಅಲ್ಲಿ ವೇದಿಕೆ ಮೇಲೆ ನಿಂತ್ಕೊಂಡು ಕೂಡ ಅಲ್ಲಿ ಕಾರ್ಯಕರ್ತರು ಆಕ್ರೋಶಗೊಂಡಿದ್ರೆ, ಇನ್ನೊಂದು ಕಡೆ ಕೆಳಗೆ ಇರುವಂತ ಕಾರ್ಯಕರ್ತರು ಕೂಡ ವಾದಗಳು ಕೂಡ ನಡೀತಾ ಅಂತ ಹೇಳ್ಬೋದು. ಇನ್ನು ಮಾಜಿ ಶಾಸಕರಾದಂತ ತಿಪ್ಪರಾಜ್ ಹವಾಲ್ದಾರ್ ಅವರು ಕೂಡ ಬಂದು ಆ ಕಾರ್ಯಕರ್ತರಿಗೆ ಸಮಾಧಾನ ಪಡಿಸಿ, ನಮ್ಗೆ ವ್ಯಕ್ತಿ ಮುಖ್ಯ ಅಲ್ಲ, ಇಲ್ಲಿ ಪ್ರಧಾನಮಂತ್ರಿ ಮೋದಿ ಅವರು ಮುಖ್ಯ, ನಾವು ದೇಶಕ್ಕಾಗಿ ಸಾಗಿಸೋಣ ಅಂತೇಳಿ ಕಾರ್ಯಕರ್ತರನ್ನು ಕೂಡ ಒಂದು ರೀತಿಯಾಗಿ ಸಮಾಧಾನ ಮಾಡಿದ್ರು ಕುಮಾರ್. ಓಕೆ, ಥ್ಯಾಂಕ್ ಯು ಅನಿಲ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ
1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.